ಹುಣಸೆ ಹಣ್ಣಿನ ಚಿತ್ರಾನ್ನ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ತರ ಮಾಡ್ಕೊಂಡ್ರೆ ಅಂತೂ ಸೂಪರ್ ಆಗಿರುತ್ತೆ. ಟೇಸ್ಟ್ ಅಂತೂ ನೋಡ್ತಾ ಇದ್ರೇನೆ ಬಾಯಲ್ಲೇ ನೀರು ಬರುತ್ತೆ. ಆಹಾ ಅಂದ್ರೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಅಂತಾನೆ ಹೇಳ್ಬೋದು. ಚಿತ್ರಾನ್ನ ಬಿಟ್ಟಿರೋರು ಕೂಡ ಇಷ್ಟ ಆಗ್ಬಿಡುತ್ತೆ ಅವ್ರಿಗಂತೂ. ಈಗ ಜ್ವರ ಬಂದಿದ್ದಾಗೆಲ್ಲ ಈ ತರ ಬಾಯೆಲ್ಲ ಒಂಥರ ಆಗಿದ್ರೆ ಈ ತರ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗಂತೂ ತಿಂತಾ ಇದ್ರಂತೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿರುತ್ತೆ. ನೀವು ಒಂದೇ ತರ ಚಿತ್ರಾನ್ನ ತಿಂದು ಬೇಜಾರಾಗಿದ್ರೆ ಈ ತರ ಒಂದ್ಸಲ ಚಿತ್ರಾನ್ನ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟ ಆದ್ರೆ ಸಾಕು. ಏನು ಜಾಸ್ತಿ ಏನು ಬೇಡ, ಸ್ವಲ್ಪ ಹುಣಸೆ ಹಣ್ಣಾದ್ರೆ ಸಾಕು. ಈಗ ಒಗ್ಗರಣೆಗೂ ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಗೊಜ್ಜಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ಎಣ್ಣೆ ಚೂರು ಮುಂದೆ ಇರಬೇಕು ನೋಡಿ. ಹಸಿರು ಮೆಣಸಿನಕಾಯಿ ಒಂದು 4ರಿಂದ 5 ತಗೊಂಡಿದ್ದೀನಿ ಖಾರಕ್ಕೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು. ನಾನು ಇನ್ನು ಖಾರ ಇದ್ದಂದೆ ಅಷ್ಟೇ ಅಲ್ಲ ಹಾಕೋದು, ಸ್ವಲ್ಪ ಪುಡಿನೂ ಕೂಡ ಹಾಕೊಳ್ತೀನಿ, ಬೇಳೆ ಸಾಂಬಾರ್ ಪುಡಿ. ಅದಕ್ಕೆ ಸ್ವಲ್ಪ ಕಡಿಮೆ ಮೆಣಸಿನಕಾಯಿ ತಗೊಂಡಿದ್ದೀನಿ. ಹುಣಸೆ ಹಣ್ಣು ನೋಡಿ ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮುಂಚೆನೆ. ನೀವು ಗೊಜ್ಜು ಮಾಡೋದಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡ್ಬಿಟ್ರೆ ಹುಳಿ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಎಣ್ಣೆ ಕಾದ್ಮೇಲೆ ನಾನು ಇವಾಗ ಇದಕ್ಕೆ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ತೇಲ್ಸ್ಕೊಳ್ಳೋದಕ್ಕೆ ಅಂತೇಳಿ. ಕಡಲೆ ಬೀಜ ಸ್ವಲ್ಪ ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋರು ಕಡಿಮೆನೆ ಮಾಡ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಮನೇಲಿ ಕಡಲೆ ಬೀಜ ಸ್ವಲ್ಪ ಮುಂದೆ ಇರಬೇಕು ಜಾಸ್ತಿನೇ. ಚಿತ್ರಾನ್ನಕ್ಕೆ ಕಡಲೆ ಬೀಜ ಇಲ್ಲ ಅಂತಂದ್ರೆ ತಿನ್ನೋದಕ್ಕೆ ಕಷ್ಟ. ಹಾಗಾಗಿ ಈಗ ಎಣ್ಣೆಗೆ ನಾನು ಮಾಮೂಲಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಹಸಿರು ಮೆಣಸಿನಕಾಯಿ ಮತ್ತೆ ಕರಿಬೇವು, ಬೆಳ್ಳುಳ್ಳಿ ಇದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳೋರು ಕೂಡ ಹಾಕೊಳ್ಳಿ. ನಾನು ಹಾಕೊಳ್ಳಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಬೇಕಿದ್ರೆ ಹಾಕೊಳ್ಬಹುದು. ಇದಕ್ಕೇನೆ ಒಗ್ಗರಣೆಗೆನೆ ಇಷ್ಟೇ ಹಾಕೋದು. ನಮ್ಮ ಮನೇಲಿ ಕಡಲೆಬೇಳೆ, ಉದ್ದಿನಬೇಳೆ ಬಾಯಿಗೆ ಸಿಗ್ತಾ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೀವು ಬೇಕಿದ್ರೆ ಹಾಕೊಳ್ಬಹುದು. ಇವಾಗ ನೋಡಿ ನಾನು ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಆದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂದ್ರೆ ಈ ಉಪ್ಪನ್ನು ಇವಾಗೆ ಹಾಕೊಂಡ್ಬಿಡ್ತೀನಿ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ. ನೋಡಿ ಈರುಳ್ಳಿ ಹಿಂಗೆ ಫ್ರೈ ಮಾಡ್ಕೋತೀನಿ. ಅಂದ್ರೆ ನಾನು ಸ್ವಲ್ಪ ಈರುಳ್ಳಿ ಏನಪ್ಪಾ ಅಂದ್ರೆ ಒಂದು 3ರಿಂದ 4 ದಪ್ಪದೊಂದು 4 ಈರುಳ್ಳಿನ ತಗೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಗೊಜ್ಜು ಜಾಸ್ತಿ ಬೇಕು, ಎಲ್ಲರಿಗೂ ಇಷ್ಟ. 2 ದಿನ ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಇದಕ್ಕೇನೆ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಬಿಟ್ಬಿಡ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ನೋಡಿ ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಈಗಲೇ ಹಾಕೊಂಡ್ಬಿಡ್ತೀನಿ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಬೇಳೆ ಸಾರು ಪುಡಿ ಹಾಕೊಳ್ಳಲ್ಲ ಬೇಡ ಅನ್ನೋರು ನೀವು ಬೇಕಿದ್ರೆ ಇದನ್ನ ಮೆಣಸಿನ್ಕಾಯಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ಆದ್ರೆ ನಾನು ಈ ರೀತಿಯಾಗಿ ಮಾಡೋದು, ಅದಕ್ಕೆ ಅದೇ ತರಾನೇ ನಾನು ಮಾಡ್ತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಅದೇ ವಿಡಿಯೋನೇ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಗೊಜ್ಜನ್ನ ಮಾಡ್ತಾರೆ. ನಾನು ನಮ್ಮನೆಯಲ್ಲಿ ನಾವು ಈ ತರ ಮಾಡೋದು, ಹಾಗಾಗಿ ಅದೇ ವಿಡಿಯೋನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ, ಅದನ್ನ ಹುಳಿನ ಮಾಮೂಲಿ ಎಲ್ಲ ಕಿವುಚ್ಕೊಂಡು ತಗೊಂಡಿದ್ದೀನಿ ನೋಡಿ. ಈ ತರ ಹುಳಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಹುಣಸೆ ಹುಳಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ, ಒಂದು ನಿಂಬೆ ಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಹುಣಸೆ ಹಣ್ಣು. ಸ್ವಲ್ಪ ಹುಣಸೆ ಹಣ್ಣು ಚಿತ್ರಾನ್ನ ಅಂದಮೇಲೆ ಸ್ವಲ್ಪ ಜಾಸ್ತಿನೇ ಇರಬೇಕಲ್ಲ, ಹಾಗಾಗಿ ಅಂದ್ರೆ ಬಾಯಿಗಂತೂ ಅಂದ್ರೆ ಕೈ ಆಗಿರುತ್ತೆ, ಜ್ವರ ಬಂದಿರುತ್ತೆ ಅಂಥವ್ರಿಗೆಲ್ಲ ಈ ಚಿತ್ರಾನ್ನ ತಿಂದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಅವ್ರಿಗಂತೂ ಸೂಪರ್ ಆಗಿರುತ್ತೆ. ಈ ಗೊಜ್ಜಂತೂ ಟೇಸ್ಟ್ ಸೂಪರ್ ಅಂತಾನೆ ಹೇಳ್ಬೋದು ನೋಡಿ. ಇವಾಗ ಬೇಳೆ ಸಾರು ಪುಡಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಖಾರಕ್ಕೆ ನಾನು ಸ್ವಲ್ಪ ಖಾರ ಕಡಿಮೆ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಖಾರ ಜಾಸ್ತಿ ಮಾಡ್ಕೊಳ್ಳಿ. ಎಲ್ರಿಗೂ ಒಬ್ಬೊಬ್ರಿಗೆ ಖಾರ ಜಾಸ್ತಿ ಇಷ್ಟ, ಹಂಗಾಗಿ ನಮ್ಮನೆಯಲ್ಲಿ ಮಕ್ಳಿಗಂತೂ ಖಾರ ಇಷ್ಟ ಇಲ್ಲ, ಹಂಗಾಗಿ ನಾನು ಖಾರ ಕಡಿಮೆ ಮಾಡಿದ್ದೀನಿ. ನೋಡ್ತಾ ಇದ್ರಲ್ಲ, ಈಗದು ಜೀರಿಗೆ ಮೆಂತ್ಯನ ಹುರಿದು ಪುಡಿ ಮಾಡಿ ತಗೊಂಡಿದ್ದೆ. ಹುರ್ಕೊಬೇಕು ಚೆನ್ನಾಗಿ, ಅದನ್ನೇನು ತೋರಿಸಿಲ್ಲ. 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕೊಂಡ್ರೆ ಸಾಕು. ಇಷ್ಟು ಹಾಕೊಂಡು ಹುರಿದ್ಬಿಟ್ಟು ನುಣ್ಣಗೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇಷ್ಟೇ, ಇನ್ನೇನಿಲ್ಲ. ಅದನ್ನೇನು ಹುರಿದು ಪೌಡ್ರ್ ಮಾಡೋದೇನು ತೋರಿಸಿಲ್ಲ ನಾನು. ಇಷ್ಟೇ ನೋಡ್ಕೊಳ್ಳಿ. 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಕಲರ್ ಬರೋಂಗೆ ಹುರಿದ್ಬಿಟ್ಟು ಘಮ ಘಮ ಬರೋ ಥರ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೀರಿಗೆ ಮೆಂತ್ಯ ಹಾಕೊಂಡು ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕೋದ್ರಂತ ಒಳ್ಳೆ ಘಮ ಬರುತ್ತೆ. ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ನಾವೊಂದು ಎಣ್ಣೆ ಬಿಡೋ ತನಕ, ಈ ರೀತಿ ಆಗೋ ತನಕ ನಾವು ಬೇಯಿಸ್ಕೊಂಡ್ಬಿಟ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಗೊಜ್ಜಂತೂ ಸಕ್ಕತ್ತಾಗಿರುತ್ತೆ, ಬೇಗನೆ ಆಗುತ್ತೆ. ನಾನಿದ್ದು ಬೆಳಗ್ಗೆನೆ ಬೇಗ ಮಕ್ಕಳು ಸ್ಕೂಲ್ಗೆ ಅಂತಾನೆ, ಲಂಚ್ ಬಾಕ್ಸ್ಗೆ ಅಂತಾನೆ ಮಾಡಿದ್ದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ತರನ ನೀವು ಮಾಡಿ ಕಳಿಸಿದ್ರೆ ಮಕ್ಕಳನ್ನು ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಮಕ್ಕಳು ಬಾಕ್ಸನ್ನು ಕೂಡ ಖಾಲಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ತರ ಹುಣಸೆ ಹಣ್ಣು ಚಿತ್ರಾನ್ನ ಅಂತಂದ್ರೆ ಸಖತ್ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ ನೋಡಿ. ನಾನು ಸಿಂಪಲ್ ಆಗಿ ಮಾಡಿದ್ದೀನಿ. ಈ ಗೊಜ್ಜಿನ ಎತ್ತಿಟ್ಕೊಂಡ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಇದಕ್ಕೆ ಅನ್ನ ಹಾಕೊಂಡು ಕಲಸಿ ಕೂಡ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಜೊತೆಗಂತೂ ಸಕ್ಕತ್ತಾಗಿರುತ್ತೆ. ಇವಾಗ ನೋಡಿ
ಏನಪ್ಪ ಅಂತಂದರೆ ಎಲ್ಲರೂ ಯಾರೆಲ್ಲ ವಿಡಿಯೋ ನೋಡ್ತಾ ಇರೋರು ಅಂದರೆ ಗಣಿಕಾ ಕಿಚನ್ ಬ್ಲಾಗು ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಿರೋರು ಇನ್ನೂ ಫಾಲೋ ಮಾಡ್ತೀರಾ, ಹಂಗೆ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳಿ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ನೋಡಿ ಅನ್ನ ಕೂಡ ನೀಟಾಗಿ ಕಲಸಿದ್ದೀನಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಚೆನ್ನಾಗಿ. ಗೊಜ್ಜು ಸ್ವಲ್ಪ ನಾನು ಲೈಟಾಗಿ ಹಾಕಿದ್ದೀನಿ, ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಡಾರ್ಕಾಗಿ ಹಾಕ್ಕೊಳ್ಬೋದು. ಹುಳಿ ಜಾಸ್ತಿ ಆಗಿಬಿಟ್ಟು ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಹುಳಿ ಆಗಿಬಿಡುತ್ತೆ. ತೀರಾ ಹುಳಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಮೀಡಿಯಮ್ಮಾಗಿ ಹಾಕ್ಕೊಳ್ಬೇಕು ಹುಳಿನ ಮಾತ್ರ ಚೆನ್ನಾಗಿರುತ್ತೆ, ಅವಾಗೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ನಮ್ಮನೆಯಲ್ಲಿ ಈ ರೀತಿಯಾಗಿ ಮಾಡಿರೋದು ಅದೇ ವಿಡಿಯೋನೇ ನಾನು ಶೇರ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ತಿಂಡಿಗೆ ಸಿಂಪಲ್ಲಾಗಿ ಮಾಡಿದೆ. ಮಕ್ಳಿಗೂ ಕೂಡ ತುಂಬ ಇಷ್ಟ, ಇದು ಮಕ್ಕಳೇ ಅಂತಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಕಡಲೆ ಬೀಜನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ನಾವು ಸಪ್ರೇಟ್ ಹಿಂಗೆ ತೇಲಿಸ್ಬಿಟ್ಟು ಸಪ್ರೇಟ್ ಇಟ್ಕೊಂಡೆ ಹಾಕ್ಕೊಳ್ಳೋದು, ಹಾಗಾಗಿ ಇಷ್ಟೇ ಮಾಡಿದೆ. ಎಲ್ರಿಗೂ ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.